ವ್ರತ ಸಾಮಾನ್ಯವಾಗಿ ವ್ಯಕ್ತಿಯ ಜಾತಕವನ್ನು ನೋಡಿದಾಗ ಅವನ ರಾಶಿಗೆ ಅನುಗುಣವಾಗಿ ಅವನಿಗೆ ಜೀವನದಲ್ಲಿ ಯಾವ ರೀತಿಯ ತೊಂದರೆಗಳು ಬರಬಹುದು ಎಂದು ಹೇಳಲಾಗುತ್ತದೆ. ಅದೇ ರೀತಿಯಾಗಿ ಮೃತ್ಯುವಿಗೆ ಸಂಬಂಧಿಸಿದಂತೆ ಜೀವಕ್ಕೆ ತೊಂದರೆಯನ್ನುಂಟು ಮಾಡುವಂತಹ ಕೆಲವು ಅಂಶಗಳು ಯಾವುವು ಎಂಬುದನ್ನು ಕೂಡ ತಿಳಿಸಲಾಗಿದೆ. ಹಾಗಾದರೆ ರಾಶಿಗನುಗುಣವಾಗಿ ಯಾವ ರಾಶಿಯವರಿಗೆ ಯಾವುದರಿಂದ ಜೀವಕ್ಕೆ ಅಪಾಯಗಳು ತೊಂದರೆಗಳು ಉಂಟಾಗಬಹುದು, ಇಂತಹ ಭಯವನ್ನು ಯಾವ ರೀತಿ ಬಗೆಹರಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ನಿಮಗೆ ಇಂದು ತಿಳಿಸಿಕೊಡುತ್ತಿದ್ದೇವೆ. ಮೇಷರಾಶಿ. ಈ ರಾಶಿಗೆ ಅಪಾಯ ಬೆಂಕಿಯಿಂದ. ಇವರಿಗೆ ಬೆಂಕಿ ಆಕಸ್ಮಿಕದ ಆತಂಕವಿದೆ. ಇದು ನಿಮ್ಮ ಇತರ ಗ್ರಹಗಳ ಸ್ಥಾನ ಜೀವನ ಶೈಲಿಯನ್ನು ಅವಲಂಬಿಸಿರುತ್ತದೆ. ಇವರು ಮಹಾವಿಷ್ಣುವನ್ನು ಆರಾಧಿಸಬೇಕು. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಅಷ್ಟಾಕ್ಷರಿ ಮಂತ್ರವನ್ನು ಪ್ರತಿದಿನ 108 ಬಾರಿ ಪಠಿಸಿದರೆ ಬಹುಕಾಲ ಆರೋಗ್ಯದಿಂದಿರುತ್ತಾರೆ. ವೃಷಭ ರಾಶಿ. ಇವರ ರಾಶಿಯ ಗುಣಭೂಮಿ. ಸಾಮಾನ್ಯವಾಗಿ ಹೃದಯಾಘಾತದ ಆತಂಕ ಹೊಂದಿರುವವರು, ಅದು ಕೂಡ ತುಂಬು ಬಾಳನ್ನು ಬದುಕಿದ ನಂತರವೇ. ರಕ್ತದೊತ್ತಡ, ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳ ಬಗ್ಗೆ ಜಾಗರೂಕರಾಗಿರಬೇಕು. ಗಣೇಶ ನಿಮ್ಮ ರಾಶಿಯ ಆರಾಧ್ಯ ದೈವ, ಆತನನ್ನು ಆರಾಧಿಸಬೇಕು. ಮಿಥುನ ರಾಶಿ. ಇವರ ಗುಣ ಗಾಳಿ. ಲಿವರ್ಗೆ ಸಂಬಂಧಿಸಿದ ಕಾಯಿಲೆಗಳು ಇವರನ್ನು ಕಾಡಬಹುದು. ಜೀವನ ಶೈಲಿ ಆರೋಗ್ಯಕರವಾಗಿದ್ದರೆ ಲಿವರ್ಗೆ ಏನೂ ಸಮಸ್ಯೆ ಆಗದು. ಆದರೆ ಔಷಧಗಳ ಓವರ್ಡೋಸ್ ಬಗ್ಗೆ ಎಚ್ಚರ ಅಗತ್ಯ. ಸರಸ್ವತಿ, ತಾರಾ, ಲಕ್ಷ್ಮಿ ಮುಂತಾದ ದೇವಿಯರನ್ನು ಆರಾಧಿಸಿ. ಕಟಕ ರಾಶಿ. ಇವರಿಗೆ ನೀರಿನಿಂದ ಅಪಾಯ ಹೆಚ್ಚು. ಮೂತ್ರಕೋಶ ಸಂಬಂಧಿತ ಕಾಯಿಲೆ, ಕಿಡ್ನಿ ಸಮಸ್ಯೆಗಳು ಕಾಡಬಹುದು. ಹೆಚ್ಚಾಗಿ ನೀರು, ದ್ರವ ಪದಾರ್ಥಗಳನ್ನು ಕುಡಿಯುವುದು ಅಗತ್ಯ. ಆರಂಭದಿಂದಲೂ ಕಿಡ್ನಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಜಾಗರೂಕರಾಗಿರಬೇಕು. ಹನುಮಾನ್ ಚಾಲಿಸ ಸದಾ ಪಠಿಸಬೇಕು. ಸಿಂಹರಾಶಿ. ಇವರಿಗೆ ಬೆಂಕಿಯಿಂದ ಅಪಾಯ. ಮಾರಕ ರೋಗವೊಂದು ನಿಮ್ಮನ್ನು ಕಾಡಬಹುದು. ಧೂಮಪಾನ, ಮದ್ಯಪಾನದಂತಹ ಅಭ್ಯಾಸಗಳು ಇದ್ದರೆ ಅವುಗಳಿಂದ ದೂರ ಉಳಿಯಲು ಮನಸ್ಸು ಮಾಡಿ. ಶಿವನು ನಿಮ್ಮ ರಾಶಿಗೆ ಆರಾಧ್ಯ ದೈವ. ಅವನು ಸ್ಮಶಾನ ಭೈರವ. ಹಾಗಾಗಿ ಹೆಚ್ಚು ಶಿವನನ್ನು ಪೂಜಿಸುವುದು ಒಳ್ಳೆಯದು. ಕನ್ಯಾ ರಾಶಿ. ಇವರು ಬಹಳ ಕಾಲ ಈ ಭೂಮಿಯ ಮೇಲೆ ಬದುಕಿರುತ್ತಾರೆ. ಸಹಜವಾಗಿಯೇ ಇವರು ಆಯುಷ್ಯ ಪೂರ್ತಿಯಾಗಿ ಬದುಕಬಹುದು. ಬಂಧು ಬಳಗದ ಜೊತೆಗೆ ಕೊನೆಯ ಕಾಲವನ್ನು ಕಾಣುವ ಸುಯೋಗ ಇದೆ. ಹನುಮಾನ್ ಮತ್ತು ಕಾಳಿ ದೇವತೆಯರ ಆರಾಧನೆಯಿಂದ ಉತ್ತಮ ಬದುಕು, ದೀರ್ಘ ಬದುಕು ಸಿಗುತ್ತದೆ. ತುಲಾ ರಾಶಿ. ಇವರ ಅಂತ್ಯಕಾಲದಲ್ಲಿ ಅತ್ಯಂತ ಆಪ್ತರು, ಇವರ ಜೀವನದಲ್ಲಿ ಸದಾಕಾಲ ಜೊತೆಗೆ ಇದ್ದವರು ಇಲ್ಲದೆ ಹೋಗುವಂತಹ ಸನ್ನಿವೇಶ ಬರಬಹುದು. ಅವರಿದ್ದರೆ ಇವರನ್ನು ಉಳಿಸಿಕೊಳ್ಳಬಹುದು. ಹೀಗಾಗಿ ಸಂಗಾತಿಗಳನ್ನು ಪ್ರೀತಿಸಿ ಆಂಜನೇಯನನ್ನು ಆರಾಧಿಸಿ. ವೃಶ್ಚಿಕ ರಾಶಿ. ಇವರು ಉಸಿರುಗಟ್ಟಿ ಸಾಯುವ ಭಯವಿದೆ. ಇದು ಬಹಳ ಕಾರಣಗಳಿಂದ ಉಂಟಾಗಬಹುದು. ಕೆಲವೊಮ್ಮೆ ಸಹಜ ಸಾವು ಕೂಡ ಉಸಿರುಗಟ್ಟಿಯೇ ನಡೆಯುವುದಾಗಿರುತ್ತದೆ. ಇಕ್ಕಟ್ಟಾದ ಪ್ರದೇಶಗಳಲ್ಲಿ ಹುಷಾರಾಗಿರಬೇಕು. ಈಶ್ವರನನ್ನು ಆರಾಧಿಸಿ, ಶಿವಪಂಚಾಕ್ಷರಿ ಮಂತ್ರ ಪಠಿಸಿ. ಧನು ರಾಶಿ. ಆತ್ಮಹತ್ಯೆಯ ಲಕ್ಷಣಗಳು ಇವೆ. ಆದರೆ ಇವರು ಉತ್ತಮ ಕುಟುಂಬ, ಹಣಕಾಸು ಹಾಗೂ ಒಳ್ಳೆಯ ಸಂಬಂಧಗಳನ್ನು ಹೊಂದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ. ಸಮಸ್ಯೆಗಳಿಂದ ಜರ್ಜರಿತಗೊಂಡಾಗ ಈ ರಾಶಿಯವರು ಆತ್ಮಹತ್ಯೆಯ ಬಗ್ಗೆ ಯೋಚಿಸಲೇಬಾರದು. ಮಹಾಕಾಳಿಯನ್ನು ಆರಾಧಿಸಿ. ಮಕರ ರಾಶಿ. ಭೂಮಿ ಗುಣವನ್ನು ಹೊಂದಿರುವ ಇವರಿಗೆ ಶತ್ರುಗಳಿಂದ ಸಾವು ಬರುವ ಸಾಧ್ಯತೆ ಇದೆ. ಇದಕ್ಕೆ ಸರಳ ಪರಿಹಾರ ಎಂದರೆ ಶತ್ರುಗಳನ್ನು ಸೃಷ್ಟಿಸಿಕೊಳ್ಳಬೇಡಿ. ಸಿಟ್ಟು, ದುಡುಕು, ಮುಂಗೋಪ, ಬಾಯಿ ಚಪಲ, ಚಾಡಿಯಂತಹ ಗುಣಗಳನ್ನು ಹದ್ದುಬಸ್ತಿನಲ್ಲಿ ಇಟ್ಟುಕೊಂಡರೆ ಒಳಿತು. ಹಿತಶತ್ರುಗಳು ಗಮನದಲ್ಲಿರಲಿ. ಸ್ಮಶಾನ ಭೈರವನನ್ನು ಪೂಜಿಸಿ. ಕುಂಭರಾಶಿ. ಆಹಾರದಿಂದಲೇ ಇವರಿಗೆ ತೊಂದರೆ ಉಂಟಾಗಬಹುದು. ಯಾವ ಆಹಾರ ಎಂದು ಚಿಂತಿಸಿ ಫಲವಿಲ್ಲ. ಅದು ನಿಮ್ಮ ಪ್ರೀತಿಯ ಆಹಾರವೇ ಆಗಿರಬಹುದು, ಅನಿಷ್ಟದ ಆಹಾರ ಕೂಡ ಇರಬಹುದು. ಆದರೆ ಹೊಟ್ಟೆಯ ಆರೋಗ್ಯದ ಕಡೆ ಹೆಚ್ಚು ಗಮನ ಇರಲಿ. ದುರ್ಗಾದೇವಿಯನ್ನು ಸತತ ಆರಾಧಿಸುವುದರಿಂದ ಆರೋಗ್ಯ ಭಾಗ್ಯ ಸಿಗುತ್ತದೆ. ಮೀನರಾಶಿ.
ಬದುಕನ್ನು ಪೂರ್ತಿಯಾಗಿ ಇವರು ನೋಡುತ್ತಾರೆ. ಸಾಕಷ್ಟು ಹೆಸರು ಹೊಗಳಿಕೆ ಸಿಕ್ಕಿರುತ್ತದೆ. ಬಂಧು ಮಿತ್ರರು ಅಕ್ಕಪಕ್ಕದಲ್ಲಿರುವವರ ಜೊತೆಯಲ್ಲಿ ಇರುವಾಗ ನೆಮ್ಮದಿಯ ಸಾವನ್ನು ಕಾಣುವ ಸಾಧ್ಯತೆ ಇದೆ. ತುಂಬು ಬಾಳನ್ನು ಬದುಕಬೇಕಿದ್ದರೆ ಗಳಿಸಿದ್ದನ್ನು ಹತ್ತಿರದವರಿಗೆ ಹಂಚುವ ಜೊತೆಗೆ ದೈವ ಕಾರ್ಯಕ್ಕೂ ದೇಣಿಗೆಯಾಗಿ ನೀಡಿ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಲಕ್ಷ್ಮಿ.